ಈಗ ಲೋಕಸಭೆಯ ಚುನಾವಣಾ ಕಣ ಕಲರ್ಫುಲ್ ಆಗ್ತಾ ಇದೆ. ಆಲ್ರೈಟ್, ಲೋಕಸಭಾ ಚುನಾವಣೆಗೆ ಬಿಜೆಪಿಯ ಹಿರಿಯ ನಾಯಕ ಮಾಜಿ ಉಪಮುಖ್ಯಮಂತ್ರಿ ಈಶ್ವರಪ್ಪ ಈಗ ಬಂಡಾಯದ ಬಾವುಟವನ್ನು ಅಧಿಕೃತವಾಗಿ ಹಾರಿಸಿದ್ದಾರೆ. ಪಕ್ಷಕ್ಕೆ ನಿಷ್ಠೆ ಮೆರೆದು ವಿಧಾನಸಭೆ ಚುನಾವಣೆಯಲ್ಲಿ ಕ್ಷೇತ್ರ ಬಿಟ್ಟಿದ್ದ ಅವರು ಈಗ ಯಡಿಯೂರಪ್ಪ ಮತ್ತು ಅವರ ಕುಟುಂಬದ ವಿರುದ್ಧ ಕೆಂಡಾಮಂಡಲವಾಗಿದ್ದಾರೆ. ಕಾರಣ, ಅವರ ಪುತ್ರನಿಗೆ ಟಿಕೆಟ್ ಕೊಟ್ಟಿಲ್ಲ. ದೋಸ್ತಿ ಒಂದು ಕಾಲದಲ್ಲಿ, ಯಾಕಂದರೆ ಅವ್ರದ್ದು 2-3 ಸರಿ ದೋಸ್ತಿ ಮುರಿದಿದೆ, ದೋಸ್ತಿ ಆಗಿದೆ. ಯಡಿಯೂರಪ್ಪ ಮಗ ರಾಘವೇಂದ್ರ ವಿರುದ್ಧ ಸಮರ ಸಾರಿದ್ದಾರೆ. ಮೂಲತಃ ಹಾವೇರಿ ಕ್ಷೇತ್ರದಿಂದ ಮಗ ಕಾಂತೇಶ್ಗೆ ಅವರು ಟಿಕೆಟನ್ನು ಕೇಳಿದ್ರು, ನಿರೀಕ್ಷೆ ಮಾಡಿದ್ರು, ಆದರೆ ಕೊಡಲಿಲ್ಲ. ಅವ್ರಿಗೆ ಶಾಕ್ ಆಯಿತು. ಬೊಮ್ಮಾಯಿಗೆ ಕೊಟ್ಟರು. ಕೋಪ ಅಲ್ಲಿ ದಾವಡೆ ಮೇಲೆ ಅಂದರೆ ಈಗ ಮುಖದ ಮೇಲೆ ಬಿತ್ತಿ ಇಲ್ಲಿ ಬಂದು, ಹೌದಲ್ಲ, ಅಲ್ಲಿಯ ಕೋಪ ಇಲ್ಲಿ ಹೊಡಿತಾ ಇದೆ. ಎಲ್ಲಿ? ಶಿವಮೊಗ್ಗೆಯಲ್ಲಿ. ಶುಕ್ರವಾರ ಈ ಮೊದಲೇ ಪ್ರಕಟಿಸಿದ್ದಂತೆ ಅವರು ಶಿವಮೊಗ್ಗೆಯಲ್ಲಿ ತಮ್ಮ ಬೆಂಬಲಿಗರ ಸಭೆಯನ್ನು ಮಾಡಿದರು. ಆ ಸಭೆಯಲ್ಲಿ ಪ್ರಕಟ ಮಾಡಿದರು, ನಾನು ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧಿಸುತ್ತೇನೆ, ಪ್ರಾಣ ಹೋದರೂ ಮೋದಿ ವಿರುದ್ಧ ಹೋಗಲ್ಲ. ಕುಟುಂಬ ರಾಜಕೀಯದ ಬಗ್ಗೆ ಅವರು ಹೇಳಿದ್ದ ಮಾತು ನೆನಪಿದೆ. ಆದರೆ ಈಗ ಕರ್ನಾಟಕ ರಾಜ್ಯದಲ್ಲಿ ಬಿಜೆಪಿಯಲ್ಲಿ ಕಾಂಗ್ರೆಸ್ ಸಂಸ್ಕೃತಿ ಬಂದಿದೆ. ಓಕೆ, ನನಗಿಂತ ವಯಸ್ಸಾದವರಿಗೆ ಟಿಕೆಟ್ ಕೊಟ್ಟಿದ್ದಾರೆ. ಛೇ, ಯಡಿಯೂರಪ್ಪ ಮಕ್ಕಳು ಪೈಕಿ ಒಬ್ಬರು MP, ಇನ್ನೊಬ್ಬರು ಶಾಸಕರು ಇದ್ದಾರೆ. ಹಾಗಿದ್ದರೆ ಈಶ್ವರಪ್ಪ ಮಗನಿಗೆ ಏಕೆ ಅವಕಾಶ ಇಲ್ಲ? ಪ್ರೀತಿ ಯಡಿಯೂರಪ್ಪ ನನ್ನ ಮಗನಿಗೆ ಹಾವೇರಿ ಟಿಕೆಟ್ ಭರವಸೆ ಕೊಟ್ಟರು. ಶೋಭಾ ಬಗ್ಗೆ ಇದ್ದಷ್ಟು ಪ್ರೀತಿ ವಿಶ್ವಾಸವನ್ನು ನನ್ನ ಮಗನ ಮೇಲೆ ತೋರಿಸಲಿಲ್ಲ. ಅಂದರೆ ಅವರ ಪ್ರಕಾರ ಶೋಭಾ ಕರಂದ್ಲಾಜೆಗೆ ಯಡಿಯೂರಪ್ಪ ಹಠ ಹಿಡಿದು ಬೆಂಗಳೂರು ನಾರ್ತ್ ಕೊಡಿಸಿದ್ದಾರೆ ಅಂತ ಅವ್ರ ವಾದ. ಇರಲಿ, ನಾನು ಸುಳ್ಳು ಹೇಳಿದ್ರೆ ನನ್ನ ಮಗ ಹಾಳಾಗಿ ಹೋಗಲಿ ಅಂತ ಯಡಿಯೂರಪ್ಪ ವಿರುದ್ಧ ಈಶ್ವರಪ್ಪ ಕಿಡಿಕಾರರು. ಇದಕ್ಕೂ ಮುನ್ನ ಸಂಜೆ ರಮೇಶ್ ಜಾರಕಿಹೊಳಿ ಅವರು ಸುಮ್ಮನೆ ನಂದು ಒಂದು ಇರಲಿ ಅಂತ ಭೇಟಿ ಕೊಟ್ಟಿದ್ರು ಅನ್ಸತ್ತೆ. ಆಮೇಲೆ ಹಾವೇರಿ ಟಿಕೆಟ್ ಘೋಷಣೆ ಆದ್ರೇನೀಗ ಬದಲಾವಣೆಗೆ ಇನ್ನೂ ಸಮಯ ಇಲ್ವಾ ಅಂತಂದ್ರಂತೆ. CT ರವಿ ಅವರು ನಂದು ಒಂದಿರಲಿ ಸ್ಟೇಟ್ಮೆಂಟ್ ಅಂತ. ಈಶ್ವರಪ್ಪ ಹಿರಿಯರು 1000 ಬಾರಿ ಯೋಚಿಸಲಿ ಅಂತ ಅಂದರು. ಒಟ್ಟಿಗೆ ಕೂತು ಚರ್ಚೆ ಮಾಡಿ ತೀರ್ಮಾನ ಮಾಡಿ ಅಭ್ಯರ್ಥಿಗಳನ್ನ ಮಾಡಬೇಕು ಅನ್ನೋ ಲೆಕ್ಕದಲ್ಲಿ ಕೇಂದ್ರ ನಾಯಕರು ಗಮನಕ್ಕೆ ಬರಬೇಕು, ರಾಜ್ಯ ನಾಯಕರು ಕೂಡ ಈ ದಿಕ್ಕಿನಲ್ಲಿ ಯೋಚಿಸಬೇಕು ಅನ್ನೋ ಉದ್ದೇಶದಿಂದ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಿಂದ ಸ್ವತಂತ್ರವಾಗಿ ನಿಮ್ಮ ಅಭ್ಯರ್ಥಿಯಾಗಿ ನಾನು ಸ್ಪರ್ಧೆ ಮಾಡ್ತಾನೆ. ನಾನು ಅಕಸ್ಮಾತ್ ಚುನಾವಣೆ ಸ್ಪರ್ಧೆ ಮಾಡಿದೆ ಅಂತ ಅನ್ಕೊಳ್ಳಿ, ಪಕ್ಷ ಏನ್ ಮಾಡಬಹುದು? ಜಾಸ್ತಿ ಧೈರ್ಯ ಇದ್ರೆ ಒಂದು ನೋಟಿಸು, ಅದಕ್ಕಿಂತ ಜಾಸ್ತಿ ಬಂದ್ರೆ ಒಂದು ಉಚ್ಚಾಟನೆ. ನಾನು ನಿಮ್ಮ ಮುಂದೆ ಬಂದಿದ್ದೀನಿ, ನಾನು ಅಕಸ್ಮಾತ್ ಚುನಾವಣೆ ನಿಂತ್ರೆ, ಚುನಾವಣೆಯಲ್ಲಿ ಗೆದ್ರೆ 2 ತಿಂಗಳಲ್ಲಿ ನನ್ನ ತಾಯಿ ಭಾರತೀಯ ಜನತಾ ಪಾರ್ಟಿ ಪಾದಕ್ಕೆ ಇವರೆಲ್ಲ ತಗೊಂಡು ಸೇರಿಸ್ತಾರೆ. ಈ ವಿಶ್ವಾಸ ನನಗಿದೆ. ಯಡಿಯೂರಪ್ಪನವ್ರು ಹೇಳಿದ್ರು, ನೀನು ಹಾವೇರಿ ಟಿಕೆಟ್ ಕೊಡ್ಸೋ ಜವಾಬ್ದಾರಿನೂ ನಂದೆ, ಹಾವೇರಿ ಜಿಲ್ಲೆನಲ್ಲಿ ಓಡಾಟ ಮಾಡಿ ಗೆಲ್ಸೋ ಜವಾಬ್ದಾರಿನೂ ನಂದೆ. ಇವತ್ತು ಕಾಂತೇಶ ಹಾವೇರಿ ಜಿಲ್ಲೆ ಲೋಕಸಭೆ ಚುನಾವಣೆ ನಿಂತಿದ್ರೆ 100ಕ್ಕೆ 100 ಗೆಲ್ತಿದ್ದ. ತನಗೆ ಬೇಕಾದಂತ ಶೋಭನಿಗೆ ಸದಾನಂದ ಗೌಡ್ರನ್ನು ತಪ್ಪಿಸಿ ಅಲ್ಲಿ ನಿಲ್ಸಿರೋದು ಯಾವ ನ್ಯಾಯ? ನಿನ್ ಮಗನ MP ಮಾಡಿದೀವಿ, ಇನ್ನೊಬ್ಬ ಮಗನ MLA ಮಾಡಿದೆ. 6 ತಿಂಗಳು ರಾಜ್ಯದಲ್ಲಿ ರಾಜ್ಯದ ಅಧ್ಯಕ್ಷ ಸ್ಥಾನ ಖಾಲಿ. ನಿಮ್ಮ ಮುಂದೆ ಹೇಳ್ತಾ ಇರೋಂಥ ಒಂದೇ ಒಂದು ಅಂಶ ಸುಳ್ಳಾಗಿದ್ರೆ ನನ್ನ ಮಗ ಭಗವಂತನ ಮೇಲೆ ಹೇಳ್ತೇನೆ, ಹಾಳಾಗೋಗ್ಲಿ ಅವನು. ಮೋದಿ ವಿರುದ್ಧ ನಿಲ್ಲಲ್ಲ ಅಂತಾರೆ, ಅವ್ರ ವಿರುದ್ಧ ಹೋಗಲ್ಲ ಅಂತಾರೆ, ಆದ್ರೂ ಕೂಡ ಅಭ್ಯರ್ಥಿಯಾಗಿ ಬಿಜೆಪಿ ಅಭ್ಯರ್ಥಿ ವಿರುದ್ಧ ನಿಲ್ತೀನಿ ಅಂತಾರೆ. ಇದು ಹೆಂಗಾಗತ್ತೆ ಸರ್? ಇದು ಹಂಗೆ ಆಗೋದು, ಈಗ ಆಗ್ತಾ ಇರೋ ಹಂಗೆ ಆಗೋದು. ಅಂದ್ರೆ ಇದು ಪಕ್ಷಕ್ಕೆ ಡ್ಯಾಮೇಜ್ ಅಲ್ವಾ? ಪಕ್ಷದ ವಿರುದ್ಧ ಹೋದಂಗಲ್ವಾ? ಪಕ್ಷಕ್ಕಾಗಬಹುದು. ವೈಯಕ್ತಿಕವಾಗಿರುವ ಸಂಕಟ ಇದ್ದಾಗ ಏನ್ ಮಾಡುದು? ಅಲ್ರಿ, ನಮ್ಮ ಪೌರಾಣಿಕವಾಗಿ ನಾವು ಹೋದ್ರೆ ರಾಮಾಂಜನೇಯ ಯುದ್ಧ ನಡೆದಿಲ್ವೇ? ಹೌದು. ಕೃಷ್ಣಾರ್ಜುನರ ಯುದ್ಧ ನಡೆದಿಲ್ವೇ? ಆಗಿದೆ. ನಡೆದಿಲ್ವಾ? ಮತ್ತೆ ಇದು ಯಾವುದು ಅಂತ ಹಾಗನ್ಬಿಟ್ಟು ಆಂಜನೇಯ ರಾಮನ ಮೇಲೆ ಕೋಪ ಮಾಡ್ಕೊಂಡ? ಇಲ್ಲ. ಅದಕ್ಕೆ ಮೊದಲು ಅವನು ಹೇಳೋದು ಅದೇ, ರಾಮ ಬಗದು ತೋರಿಸ್ತೀನಿ ನೋಡು, ಒಳಗಡೆ ನೀನೇ ಇರೋದು ಅಂತ ಅಲ್ವಾ? ನಡೆಯಲ್ವಾ ಯುದ್ಧ ಆದ್ರೆ? ಯಾವ ಕೃಷ್ಣನ್ ಇಟ್ಕೊಂಡು ಯುದ್ಧದಕ್ಕೆ ಹೋದಂತಹ ಅರ್ಜುನ ನಾನೆಂದೆಂದಿಗೂ ನಿನ್ನ ಹೆಸರನ್ನೇ ಬೇಳಬೇಕು ಅಂತಂದು ಜಗಳ ಆಡಲ್ವಾ? ಅಂದ್ರೆ ಫೈಟಿಂಗ್ ಆಗಲ್ವಾ? ಹಂಗೆ ಇದುವೆ. ಹಿಂಗೆ ಬಗೆದರೆ ಮೋದಿ ಬರುತ್ತೆ, ಆದ್ರೆ ಯುದ್ಧ ನಡೆಯುತ್ತೆ. ಆದ್ರೆ ಈ ಯುದ್ಧದ ಫಲಿತಾಂಶ ಯಾರ ಮೇಲೆ? ಅದಾಮೇಲಿನ ಕಥೆ. ರೈಟ್, ಇಲ್ಲಿ ಒಂದು ಪ್ರಾಬ್ಲಮ್.
ಹಾಂ ಸರ್. ಅವರು ಯಾವ ತೀರ್ಮಾನವನ್ನು ಬೇಕಾದರೂ ತೆಗೆದುಕೊಳ್ಳಬಹುದು. ಅವರು ಸ್ಪರ್ಧೆ ಮಾಡೋದಕ್ಕೆ ಸ್ವತಂತ್ರರಾಗಿ ಪಕ್ಷೇತರರಾಗಿ ಯಾರೂ ಅಡ್ಡ ಬರಲಿಕ್ಕೆ ಆಗಲ್ಲ. ಬಟ್ ಈ ತೀರ್ಮಾನಗಳಿಗೆ ಕೆಲವು ಬೇಸಿಸ್ಗಳಿರಬೇಕು. ಮುಂದಕ್ಕೆ ಅದೆಲ್ಲ ರಿಯಾಲಿಟಿ ಕ್ವಶನ್ಸ್. ಈ ಆ ತೀರ್ಮಾನ ಏನಿದೆ, ಈಶ್ವರಪ್ಪನವರ ನಿರ್ಧಾರ ನನಗೆ ತಕ್ಷಣಕ್ಕೆ ಕಾಣಿಸ್ತಾ ಇರೋದು, ನಂಗೆ ಗೊತ್ತಿಲ್ಲ, ಆಕ್ರೋಶ ಮತ್ತು ಅಸಹಾಯಕತೆ ಮತ್ತು ನನಗೆ ಮೋಸವಾಗಿದೆ ಅನ್ನುವ ಆಂಗರ್, ಕೋಪದ ಪ್ರತೀಕವಾದ ನಿರ್ಧಾರವಾದಂಗಿದೆ ಇದು. ಎಲ್ಲವೂ ಯಡಿಯೂರಪ್ಪ ಅವರ ವಿರುದ್ಧ. ಎಲ್ಲ ಯಾವುದೋ ಅದು ಯಾರ ಮೇಲೆ ಬೇಕಾದ್ರೂ ಇರ್ಬೋದು. ಯಾಕಂದರೆ ಅದು ಕೇವಲ ಯಡಿಯೂರಪ್ಪ ಅಂತ ಈಶ್ವರಪ್ಪ ಹೇಳಿದ್ರೆ ನಾನು ಒಪ್ಪಕ್ಕೆ ತಯಾರೇ ಇಲ್ಲ ಅದನ್ನ. ಇಫ್ ಕಾಂತೇಶ್ ಕ್ಯಾನ್ ವಿನ್ ಇನ್ ಹಾವೇರಿ 100% ಅಕಾರ್ಡಿಂಗ್ ಟು ಈಶ್ವರಪ್ಪನವರು, ಯಡಿಯೂರಪ್ಪನವ್ರು 1000 ಹೇಳಿದ್ರು ಹೈಕಮಾಂಡರ್ನಲ್ಲಿ ತಲೆಯಲ್ಲಿ ಬ್ರೈನ್ ಇಲ್ದಿದ್ದವ್ರೆಲ್ಲ ಇದ್ದಾರೆ ನಂಗಾರೆ. ಅವರು ಸಾಕಷ್ಟು ಸಮೀಕ್ಷೆ ಅವರಾದ್ರೂ ನೋಡ್ಕೋಬೇಕಲ್ಲ. ಏನ್ರಿ ಯಡಿಯೂರಪ್ಪನವ್ರೆ ನೀವು ಮಾತಾಡ್ತಾ ಇರೋದು, ಅಲ್ಲಿ ಗೆಲ್ಲೋ ಕ್ಯಾಂಡಿಡೇಟ್ ಕಾಂತೇಶ್ ಇಟ್ಕೊಂಡು ಇಲ್ಲಿ ಯಾಕ್ರಿ ಇವ್ರಿಗೆ ಕೊಡೋಣ ಅಂತ ಹೇಳಬೇಕಿತ್ತಲ್ಲ. ಫಾರ್ ಎಕ್ಸಾಂಪಲ್ ಲೈಕ್ ಮೈಸೂರು ಡಿಸ್ಟ್ರಿಕ್ಟಲ್ಲಿ ಹೇಳ್ದಂಗೆ ಹೇಳಬೇಕಾಗಿತ್ತಲ್ಲ. ಹೌದು, ಅವ್ರಿಗೆ ಏನೋ ಕಾರಣ ಇರಬೇಕು. ಲೈಕ್ ಮೈಸೂರು ಪ್ರತಾಪ್ ಸಿಂಹನ್ ತೆಗೆದಂಗೆ ಏನೋ ಕಾರಣ ಇರಬೇಕಲ್ಲ. ಅವರೇನೋ ಒಂದು ಕಾರಣ ಹುಡುಕೊಂಡಿರ್ತಾರೆ ಅಂತ ನನಗನ್ಸತ್ತೆ. ಯಡಿಯೂರಪ್ಪನವ್ರದ್ದು ಪಾತ್ರ ಇರ್ಬೋದೇನೋ, ನಾನು ಇಲ್ಲ ಅಂತ ಹೇಳಕ್ ಬರಲ್ಲ, ನನಗೆ ಗೊತ್ತಿಲ್ಲ ಪೂರ್ತಿ ಅಂತಾನೆ ಹೇಳಕ್ಕಾಗಲ್ಲ, 100% ಹೇಳಕ್ಕಾಗಲ್ಲ. ಅವಾಗ ಹೈಕಮಾಂಡು ಯಡಿಯೂರಪ್ಪನವ್ರಿಗೆ ಮೀಟಿಂಗ್ ಯಾಕೆ ಮಾಡಬೇಕಾಗಿತ್ತು? ಇವರು ಇಲ್ಲಿಂದ ಕೊರಿಯರ್ನಲ್ಲಿ ಕಳಿಸ್ಬಿಟ್ಟಿದ್ರೆ 28 ಲಿಸ್ಟು, ಅವ್ರು ಆ ಕಡೆಯಿಂದ ಸೀಲ್ ಹಾಕ್ಬಿಟ್ಟು ಕೊರಿಯರಲ್ಲಿ ಕಳಿಸ್ಬಿಡ್ಬೋದಿತ್ತಲ್ಲ. ಸುದೀರ್ಘ ಮೀಟಿಂಗ್ ಅವಶ್ಯಕತೆ ಇಲ್ಲ, ಹಂಗಲ್ಲ ಅದು. ಹಾಗಾಗಿ ಇಟ್ ಲುಕ್ಸ್ ಲೈಕ್ ಎ ಕಾಂಬಿನೇಷನ್ ಆಫ್ ಯಡಿಯೂರಪ್ಪನೂ ಇರ್ಬೋದು, ಹೈಕಮಾಂಡ್ ಇರ್ಬೋದು, ಬಟ್ ಎನ್ ಆಂಗರ್ ಡಿಸಿಷನ್ ಅಂತ ಇದೆ. ಕೋಪದಲ್ಲಿ ಆಗಿರುವ ತೀರ್ಮಾನ, ಅದರ ಜೊತೆಯಲ್ಲಿ ಒಂದು ರೀತಿ ಅಸಹಾಯಕತೆ, ನನಗೆ ಅನ್ಯಾಯ ಆಗಿದೆ ಅನ್ನೋದು, ಇವೆಲ್ಲ ಇರಬಹುದು. ದಟ್ ಈಸ್ ಓಕೆ, ಅದಾಗಲಿ. ಅದು ಪೊಲಿಟಿಕಲಿ ಕರೆಕ್ಟಾ ನಂಗೆ ಗೊತ್ತಿಲ್ಲ. ಐ ಕೆನಾಟ್ ಸೇ ನೌ. ಯಾಕೆ? ಜನರಲಿ ಶಿವಮೊಗ್ಗ ಇಸ್ ಡಾಮಿನೇಟೆಡ್ ಬೈ, ಅಂದರೆ ಅದರ ಪ್ರಾಬಲ್ಯ ಶಿವಮೊಗ್ಗದಲ್ಲಿ ಬಿಜೆಪಿಗೆ ಇರೋದು ಸಂಘ ಮತ್ತು ಅತ್ಯಂತ ನಿಷ್ಠಾವಂತ ಕಾರ್ಯಕರ್ತರು. ಇವರಿಬ್ಬರು ಟೂ ಪವರ್ಫುಲ್ ಅಲ್ಲಿ. ಅಷ್ಟು ಈಸಿ ಇಲ್ಲ ಅವ್ರನ್ನ ಅಳ್ಳಾಡಿಸೋದಲ್ಲಿ. ಅಲ್ಲಲ್ಲಿ ಅಭ್ಯರ್ಥಿಗಳು ಅವ್ರವ್ರು ಮಾಡ್ಕೊಳ್ಳೋ ಹಲ್ಕಟ್ಟು ಕೆಲಸಕ್ಕೆ ಅವಾಗವಾಗ ಸೋಲ್ತಿರ್ತಾರೆ, ಮತ್ತೆ ಗೆದ್ದು ಬರ್ತಾರೆ ಅಷ್ಟೇ. ಬಟ್ ಸಂಘ ಮತ್ತು ಕಾರ್ಯಕರ್ತರು ಎಕ್ಸ್ಟ್ರೀಮ್ಲಿ ಲಾಯಲ್, ಸ್ಟ್ರಾಂಗ್. ಅದು ಅವರು ಈಶ್ವರಪ್ಪನವರ ಭಾವನೆಗಳನ್ನೇ ಹೆಗಲ ಮೇಲೆ ಹೊತ್ತುಕೊಂಡು ಹೋಗುತ್ತಿದ್ದಾರಾ ಇಲ್ಲವಾ ನನಗೆ ಗೊತ್ತಿಲ್ಲ. ಐ ಹ್ಯಾವ್ ನೋ ಐಡಿಯಾ. ಒಂದು ವೇಳೆ ಹಾಗಾದ್ರೆ ಈಶ್ವರಪ್ಪನವರ ಕಂಟೆಸ್ಟ್ಗೆ ಒಂಚೂರು ಮೌಲ್ಯ ಬರಬಹುದು. ಇಲ್ಲದಿದ್ದರೆ ಅಲೋನ್ ಈಶ್ವರಪ್ಪ ಫೈಟಿಂಗ್ ಕುಡ್ ಬಿ ಡಿಫಿಕಲ್ಟ್. ಯಾಕೆ? ಅಲೋನ್ ಈಶ್ವರಪ್ಪನವರು KJP ಕಟ್ಟಿದ ಯಡಿಯೂರಪ್ಪನವರ ವಿರುದ್ಧ ನಿಂತಾಗ ಶಿವಮೊಗ್ಗ ಅಸೆಂಬ್ಲಿನಲ್ಲಿ ಫೈಟ್ ಮಾಡೋಕ್ಕಾಗಿರಲಿಲ್ಲ ಅವತ್ತಿನ ಸನ್ನಿವೇಶದಲ್ಲಿ. ಅದೇ ಕಾರಣ ಏನೇ ಇರ್ಬೋದು, ಜಾತಿನೂ ಇರ್ಬೋದು, ಮತ್ತೊಂದು ಇರ್ಬೋದು. ಬಟ್ ಈ ವೆಂಟ್ ಟು 3rd ಪೊಸಿಷನ್. ಆಗ ಒಂದು ಕ್ಷೇತ್ರದಲ್ಲಿ ಪರಿಸ್ಥಿತಿ ಇದ್ದಾಗ ಈಗ 8 ಕ್ಷೇತ್ರಕ್ಕೆ ಅದು ವಿಸ್ತರಿಸಬೇಕು ಅವ್ರದ್ದು ಹೋರಾಟ. ಅವ್ರ ಫೇಸ್ ಹೊಸದಾಗಬೇಕಾಗಿಲ್ಲ. ಎಲ್ಲ ಕ್ಷೇತ್ರದಲ್ಲಿ ಎಲ್ಲರಿಗೂ ಗೊತ್ತು ಈಶ್ವರಪ್ಪನವರು, ಏನು ತೊಂದರೆ ಇಲ್ಲ. ಬಟ್ ಕನ್ವರ್ಟ್ ಆಗಬೇಕಲ್ಲ, ದಟ್ ಐ ಹ್ಯಾವ್ ನೋ ಐಡಿಯಾ. ಬಟ್ ಅನುಕಂಪವೇ ಅವರಿಗೆ ಆಧಾರ ಆಗೋದಾದರೆ ಜನ ಮತ್ತು ಸಂಘ ಮತ್ತು ಪರಿವಾರದ ಜನ ಮತ್ತು ಕಾರ್ಯಕರ್ತರು ಆ ಅನುಕಂಪ ಹೌದು ಬಹಳ ತಪ್ಪಾಗಿದೆ ಈಶ್ವರಪ್ಪನವ್ರಿಗಲ್ಲ ಅನ್ನೋದನ್ನ ಅವರೂ ಅನುಭವಿಸಬೇಕು. ಅದು ಅನುಕಂಪ ಆ ಸಭಾಂಗಣದಲ್ಲಿ ಕುಳಿತಿರುವ ಅಥವಾ ಹಾಜರಿರುವವರಷ್ಟೇ ವೋಟರ್ಸ್ ಅಲ್ಲ. ಅಲ್ಲಿರೋರು ಸಹಜವಾಗಿ ಒಳ್ಳೆ ಸಂಖ್ಯೆಯಲ್ಲಿ ಸೇರಿದ್ದಾರೆ. ಸಹಜವಾಗಿ ಅವರು ಈಶ್ವರಪ್ಪನವರು ಪ್ರೀತಿಸ್ತೀವಿ ಅಂತಾನೆ ಅಲ್ಲಿಗೆ ಬಂದಿರೋದವರು. ಅವ್ರು ಚಪ್ಪಾಳೆ ಹೊಡೆದಿದ್ದಾರೆ, ಅದ್ರ ಸಮಸ್ಯೆ ಆಗಲ್ಲ. ಅದು ನಂತರ ಏನು ಕ್ವಶನ್ ನಂದು ಗೊತ್ತಿಲ್ಲ ಏನಾಗುತ್ತೆ ಅಂತ. ಈಗ MLC ಕೊಡ್ತೀನಿ ಅಂತ ಅಂದ್ರು ಹೇಗೆ ನಂಬೋದು ಅಂತಾರೆ ಸರ್. ಅಂದ್ರೆ ಯಡಿಯೂರಪ್ಪನವರಿಂದ ಬರೋದ್ರ ಬದಲಾಗಿ ಐ ಅಗ್ರಿ. ಅದನ್ನ ಒಂದೊಂದು ಚುನಾವಣೆ ಆದಾಗ ಒಂದೊಂದು ಸರಿಗೆ ಇದನ್ನ ತಗೋ ಅದನ್ನ ತಗೋ ಅಂತ ಹೇಳ್ಕೊಂಡು ಹೋಗ್ತೀರಿ ಅಂತ ಅನ್ಸಿದ್ರೆ ಅವ್ರಿಗೆ ನಂಬೋದಕ್ಕೆ ಸಾಧ್ಯ, ನಂಬೋದು ಕಷ್ಟ ಇದೆ ಅದನ್ನ. ಹಾಗಾಗಿ ಅವ್ರು ಅದನ್ನು ಹೇಳೋದು ಸರಿ ಇದೆ, ಅವರು ಅದು ತಪ್ಪು ಅಂತ ನಾನು ಈಗಲೇ ಹೇಳಕ್ಕೆ. ಅಂದ್ರೆ ಈಗ ಆ ಮಾತು ಹೈಕಮಾಂಡ್ ಬಂದ್ರೆ ಸರಿ ಹೋಗಬಹುದೇನೋ. ಐ ಡೋಂಟ್ ನೋ, ನನಗದು ಗೊತ್ತಿಲ್ಲ. ಅದು ಅವರು ಹೈಕಮಾಂಡ್ ಮಾಡಬೇಕು. ಬಟ್ ನಾನು ಇತ್ತೀಚೆಗೆ ಗಮನಿಸಿರುವ ಭಾರತೀಯ ಜನತಾ ಪಕ್ಷದ ಹಣೆ ಬರಹ ಅಥವಾ ಗೊತ್ತಿಲ್ಲ ಅದೇನಂತ ಕರಿಬೇಕಾದಕ್ಕೆ ಪದ ಸಿಗ್ತಾ ಇಲ್ಲ ನನಗೆ ಕರೆಕ್ಟಾಗಿ, ಮುನಿಸಿಕೊಂಡವರು, ತಿರುಗಿ ಬಿದ್ದವರು, ರೆಬೆಲ್ಗಳಾದವರು, ಪಕ್ಷದ ವಿರುದ್ಧ ಅಸಮಾಧಾನಗೊಂಡವರನ್ನ
ಕರೆಸಿ ಮಾತನಾಡಿ ಸಮಾಧಾನ ಮಾಡಿ ವಾಪಸ್ ಅವ್ರನ್ನ ಮೇನ್ ಸ್ಟ್ರೀಮ್ ಒಳಗೆ ಎಳ್ಕೊಂಡು ಬರುವಂತಹ ಒಂದು ವ್ಯವಸ್ಥೆ ಏನಿರಬೇಕು ಒಂದು ರಾಜಕೀಯ ಪಕ್ಷದಲ್ಲಿ ಅದು ಕುಸ್ತೋದಂಗೆ ಕಾಣುತ್ತೆ ನನಗೆ. ಕಳೆದ ಅಸೆಂಬ್ಲಿ ಚುನಾವಣೆಯಲ್ಲಿ ಸೇಮ್ ದೇರ್ ವಾಸ್ ನೋ ಬಡಿ ದಾದ್ಪಿರಿಯಾದಿರಲಿಲ್ಲ ಅವ್ರ ಪಕ್ಷಕ್ಕೆ. ಇಷ್ಟ ಬಂದಂಗೆ ಮಾಡ್ಕೊಂಡು ಹೋಗ್ತಾ ಇದ್ರು. ನೀ ಯಾಕೆ ನಿಲ್ತಿದೀಯಾ ಬಾ, ವಿಚ್ ಕಾಂಗ್ರೆಸ್ ಡಿಡ್ ಆ್ಯಕ್ಚುಲಿ. ಕಾಂಗ್ರೆಸ್ ಚೆನ್ನಾಗಿ ಮಾಡಿದ್ರು ಅದನ್ನು ಲಾಸ್ಟ್ ಅಸೆಂಬ್ಲಿ ಎಲೆಕ್ಷನ್ಸಲ್ಲಿ. ಆ ಕಡೆ ಸಿದ್ದರಾಮಯ್ಯನವರು, ಈ ಕಡೆ ಡಿ ಕೆ ಶಿವಕುಮಾರು, ಯಾರು ಚೆನ್ನಾಗಿ ಮಾಡಿದ್ರು. ಕರ್ಕೊಂಬಂದು ಗಜಿಬಿಜಿ ಆಗೋದನ್ನೆಲ್ಲ ನಿಲ್ಲಿಸಿ ಅವ್ರನ್ನೆಲ್ಲ ಸಮಾಧಾನ ಮಾಡಿ ಅವ್ರಿಗೆ ಏನೋ ಒಂದು ತುಪ್ಪ ಸವರೋದೋ ಬೆಣ್ಣೆ ಸವರೋದೋ ಎಂಥದೋ ಒಂದು ಮಾಡಿದ್ರು. ಆ ವ್ಯವಸ್ಥೆನೇ ಬಿದ್ದೋದಂಗೆ ಕಾಣುತ್ತೆ ನನಗೆ ಭಾರತೀಯ ಜನತಾ ಪಕ್ಷದಲ್ಲಿ. ಅದು ಪಕ್ಷವೊಂದರ ಅಮಲು ಮತ್ತು ಅಧಿಕಾರದ ಮದವೋ ಅಥವಾ ನೋಡೇ ಬಿಡ್ತೀವಿ ನೀವು ಯಾರು ಏನಾರು ಮಾಡ್ಕೊಳ್ಳಿ ನಮಗೆ ಗೊತ್ತಿದೆ ಏನು ಮಾಡಬೇಕು ಅಂತಾನೋ, ಅಥವಾ ಅವ್ರಿಗೆ ಆ ಶಕ್ತಿ ಇಲ್ವೋ ಗೊತ್ತಿಲ್ಲ. ಐ ಹ್ಯಾವ್ ನೋ ಐಡಿಯಾ. ಎಸ್. ಇನ್ನು ಮಂಡ್ಯದಲ್ಲಿ ನಿಖಿಲ್ ಕುಮಾರಸ್ವಾಮಿ ಸ್ಪರ್ಧೆ ಬಹುತೇಕ ಖಚಿತವಾದಂತೆ ಕಾಣಿಸ್ತಾ ಇದೆ. ಮಂಡ್ಯದಲ್ಲಿ ಕುಮಾರಸ್ವಾಮಿ ಚುನಾವಣಾ ಪೂರ್ವಭಾವಿ ಸಭೆ ನಡೆಸಿದ್ರು. ಈ ವೇಳೆ ಕುಮಾರಸ್ವಾಮಿ ಅಥವಾ ನಿಖಿಲ್ ಇಬ್ಬರಲ್ಲೊಬ್ರು ಸ್ಪರ್ಧೆ ಮಾಡಬೇಕು, ಬೇರೆ ಯಾರೂ ಬೇಡ ಅಂತ ನಾಯಕರು ಕಾರ್ಯಕರ್ತರು ಪಟ್ಟಣ ಹಿಡಿದ್ರು. HDA ಕೂಡ ಸಮಾಧಾನ ಮಾಡಿದ್ರು. ನಿಮ್ಮ ಶ್ರಮಕ್ಕೆ ಫಲವನ್ನ ನಾವು ನೀಡ್ತೀವಿ, ನಿಮ್ಮ ಭಾವನೆಗಳು ನನಗೆ ಗೊತ್ತಿದೆ. ಮಂಡ್ಯ ಜನರು JDS ಪಕ್ಷವನ್ನು ಉಳಿಸಿದ್ದಾರೆ. ನಿಖಿಲ್ ಕಳೆದ ಸೋಲನ್ನ ಒಪ್ಪಲು ನಾನು ಕೂಡ ರೆಡಿ ಇಲ್ಲ. ಕೆಲ ಕುತಂತ್ರದಿಂದ ನಿಖಿಲ್ ಸೋತಿದ್ದಾರೆ. ಮಂಡ್ಯ ಜಿಲ್ಲೆಯಲ್ಲಿ MP ಚುನಾವಣೆಯಲ್ಲಿ ನಾವು ಸೋತ್ರೆ ನಾವು ಇದ್ದೂ ಸತ್ತ ಹಾಗೆ. ನಿಮ್ಮನ್ನ ನಾನು ನಿರಾಸೆಗೊಳಿಸಲ್ಲ. ಇದೇ 25ಕ್ಕೆ ಅಭ್ಯರ್ಥಿಯನ್ನ ಘೋಷಣೆ ಮಾಡ್ತೀನಿ. ಸುಮಲತಾ ನಮ್ಮ ಅಕ್ಕ ಇದ್ದ ಹಾಗೆ. ಇನ್ನು ನಿಖಿಲ್ ಕೂಡ ಮಾತನಾಡಿದ್ರು. ನಿಮ್ಮ ಅಭಿಪ್ರಾಯ ಸಂಗ್ರಹ ಮಾಡಲು ನಾವು ಬಂದಿರೋದು, ಎಲ್ಲರೂ ಸಹ ಸಮಾಧಾನದಿಂದ ಸಹಕಾರವನ್ನ ಕೊಡಿ. ಸುಮಲತಾ ಅವರು ನನ್ನ ತಾಯಿಯ ಸಮಾನರು ಅಂತ ಹೇಳ್ಕೊಂಡ್ರು. ಇಬ್ಬರಲ್ಲಿ ಒಬ್ರು ಅರ್ಜಿ ಹಾಕಿ ಚುನಾವಣೆ ನಾವು ಮಾಡ್ತೀವಿ, ದೊಡ್ಡ ಅಂತರದಲ್ಲಿ ಗೆಲ್ಸ್ಕೊಳ್ತೀವಿ ಅಂತ ಪುಟ್ಟರಾಜು ಅವರು ಹೇಳಿಕೆಯನ್ನ ಕೊಟ್ಟರು. ನನಗೆ ನಿಮ್ಮ ಶ್ರಮಕ್ಕೆ ಫಲ ದೊರಕಬೇಕು ಅನ್ನೋದು ಒಂದಷ್ಟೇ ಅಲ್ಲ, ಮಂಡ್ಯ ಜಿಲ್ಲೆಯ ಜನತೆ ಜನತಾದಳವನ್ನ ನೀವು ಈ ಪಕ್ಷ ಉಳಿಸಿರ್ತಕ್ಕಂಥದ್ದನ್ನ ನೋಡಿದ್ದೇನೆ. ನಿಖಿಲ್ ಕುಮಾರಸ್ವಾಮಿ ಕಳೆದ ಚುನಾವಣೆಯಲ್ಲಿ ಎಂದು ಅವನ ಸೋಲನ್ನು ನಾನು ಒಪ್ಪಲಿಕ್ಕೆ ತಯಾರಾಗಿಲ್ಲ. ಕೆಲವು ಕುತಂತ್ರದ ರಾಜಕಾರಣದಿಂದ ಅವತ್ತು ನಿಖಿಲ್ ಚುನಾವಣೆ ಸೋತಿದ್ದಾನೆ ಹೊರತು ಮಂಡ್ಯ ಜಿಲ್ಲೆಯನ್ನ ನಾವೇನಾದ್ರೂ ಈ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಕಳ್ಕೊಂಡ್ರೆ ನಾವು ಇದ್ದು ಸತ್ತಾಗೆ ಅಂತಕ್ಕಂಥದ್ದು ನನಗೆ ನಿಮಗೆ ನಿರಾಸೆ ನಾನು ಮಾಡ್ಲಿಕ್ಕೆ ತಯಾರಾಗಿಲ್ಲ. 24ಕ್ಕೂ ಇಲ್ಲ 25ಕ್ಕೆ ವಾಪಸ್ ಬರ್ತೀನಿ. 3 ದಿನದಲ್ಲಿ ನಿಮ್ ಜನಗಳ ಮುಂದೆ ಹೋಗ್ಲಿಕ್ಕೆ ನಿಮ್ ನಂಬಿಕೆ ಉಳಿಸ್ಕೊಡ್ತೀವಿ. ಸುಮಲತಾ ಅವ್ರ ಬಗ್ಗೆನೂ ಅಷ್ಟೇ, ನಮ್ ಸ್ವಂತ ಅಕ್ಕ ಅಂತಕ್ಕಂಥ ಹೇಳ್ತೀವಿ. ರಾಜಕಾರಣದಲ್ಲಿ ಸಂಘರ್ಷಗಳು ಬರುತ್ತೆ, ಅಂತದನ್ನು ವೈಭವೀಕರಿಸಿಕೊಂಡು ಹೋಗ್ಲಿಕ್ಕೆ ಸಿದ್ಧ ಇಲ್ಲ. ಇವತ್ತು ತಮ್ಮ ಅಭಿಪ್ರಾಯವನ್ನು ಸಂಗ್ರಹಣೆ ಮಾಡ್ತಕ್ಕಂಥ ಒಂದು ದೃಷ್ಟಿಯಿಂದ ದಯಮಾಡಿ ನಾವೆಲ್ಲರೂ ಅತ್ಯಂತ ತಾಳ್ಮೆಯಿಂದ ಸಮಾಧಾನದಿಂದ ನಾಯಕರ ಮಾತನ್ನ ಕೇಳಬೇಕು ಅಂತಕ್ಕಂಥದ್ದು ಕೈ ಜೋಡಿಸಿ ಮನವಿ ಮಾಡ್ತೀನಿ. 2019ರಲ್ಲಿ ಪಕ್ಷೇತರವಾಗಿ ನಿಂತಂತ ನನ್ನ ಎದುರಾಳಿ ಯಾರಿದ್ರು ಆ ತಾಯಿಗೆ ಕಾಂಗ್ರೆಸ್ ಪಕ್ಷದಿಂದ ರೈತ ಸಂಘದಿಂದ ಇವತ್ತು ನಾವು ಜೊತೆ ಸೇರಿದಿರೋರ ಬಗ್ಗೆ ಚರ್ಚೆ ಮಾಡೋದು ಬೇಡ, ವಿಶ್ವಾಸಕ್ಕೆ ತಗೊಳ್ಳೋಣ. ಇವತ್ತು ನಾನು ಕುಮಾರಣ್ಣರನ್ನು ವಿನಂತಿ ಮಾಡ್ತೇನೆ, ಎಲ್ಲರ ಅಭಿಪ್ರಾಯ ನೀವು ಕ್ಯಾಂಡಿಡೇಟ್ ಆಗ್ಬೇಕು, ನನಗೆ ಕ್ಯಾಂಡಿಡೇಟ್ ನಾವು ಚುನಾವಣೆ ರೈಟ್. ಅವ್ರು ಯಾರನ್ನೋ ಒಬ್ಬರನ್ನ ಕ್ಯಾಂಡಿಡೇಟ್ ಮಾಡ್ಕೋತಾರೆ. ಬಹುಜನರು ಹೇಳುತ್ತಿರೋದು ಕುಮಾರಸ್ವಾಮಿ ಅವರೇ ಬಂದು ನಿಲ್ತಾರೆ 25ನೇ ತಾರೀಕು ಬಂದಾಗ ಅಂತ. ಇನ್ನು ಬಹುಜನರು ಹೇಳ್ತಾರೆ ಇಲ್ಲ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಅಖಾಡ ರೆಡಿ ಆಯ್ತು ಈಗ ಅಲ್ಲಿ ಅಂತ ಇಂತಾರೆ. ಬಟ್ ಗೊತ್ತಿಲ್ಲ ಎಂಡ್ ಗೇಮ್ ಏನು ಅಂತ. ನಂಗೆ ಗೊತ್ತಿಲ್ಲ ಫೈನಲಿ ಯಾರು ಅಂತ. ಇಟ್ ಕುಡ್ ಬಿ ಎನಿಬಡಿ. ಎರಡನೇದು ಈಗ ಕದನ ವಿರಾಮ ಬಿಟ್ವೀನ್ ಸುಮಲತಾ ಆ್ಯಂಡ್ ಕುಮಾರಸ್ವಾಮಿ ಅವ್ರ ನಿಖಿಲ್ ಅವ್ರ ಫ್ಯಾಮಿಲಿ ಅವ್ರ JDS ಜೊತೆ ಇದ್ರೆ ಕದನ ವಿರಾಮ ಏಕಪಕ್ಷೀಯವಾಗಿ ಘೋಷಣೆಯೋ ಎರಡೂ ಕಡೆಯಿಂದ ಇರುತ್ತೋ ನೋಡಬೇಕು. ಯಾಕಂದ್ರೆ ಅವರು ಏನ್ ಮಾಡ್ತಾರೋ ಗೊತ್ತಿಲ್ಲ. ಈಗ ನನಗೆ ಟಿಕೆಟ್ ಇಲ್ಲ ಅನ್ನೋದಾದ್ರೆ ಮೇಡಮು ಏನ್ ಮಾಡ್ತಾರೋ ನನಗೆ ಗೊತ್ತಿಲ್ಲ. ಹಾಗಾಗಿ ಇನ್ನೊಂದು ಸಣ್ಣದಾಗಿ ಇನ್ನೊಂದು 10-15 ನಿಮಿಷದ ಮೂವಿ ಇದ್ದಂಗಿದೆ ಟು ಎಂಡ್ ಇಟ್ ಫಾರ್ ಎಲೆಕ್ಷನ್ಗೆ. ಅದು ಫೈನಲ್ ಮೂವಿ. ಹೌದಾ? ಬಟ್ ಕಳೆದ ಬಾರಿಯ ಚುನಾವಣೆಯಿಂದ ಪಾಠ ಕಲ್ತಿರೋದಂತೂ ಸತ್ಯ ಅಲ್ಲ ಸರ್. JDS ಕಲಿದೇ ಇದ್ರೆ ಪಕ್ಷ ಹೆಂಗಾಗತ್ತದು? ಪಾಠ ಕಲಿದೇ ಇದ್ರೆ. ಕಳೆದ ಚುನಾವಣೆಯಲ್ಲಿ JDS ನನ್ನ ಹತ್ರ 8ಕ್ಕೆ 8 ವಿಧಾನಸಭೆಯಲ್ಲಿದ್ದಾರೆ ಎಂಬ ಒಂದು ಉಮೇದಿನಲ್ಲಿ ತೇಲಾಡಿಕೊಂಡು ಇದ್ದರು. ನಂಬರ್ 1. ನಂಬರ್ 2, ಜೋಡೆತ್ತುಗಳೆಂದು ಹೇಳಿಕೊಂಡಿದ್ದರು. ಮಂಡ್ಯದ ಒಳಗಿನ ರಾಜಕಾರಣದಲ್ಲಿ ನಮಗೆ ಸರಿಯಾಗಿ ಗುಮ್ಮುತ್ತಾರೆ ಅನ್ನೋದನ್ನ ಅರ್ಥ ಮಾಡಿಕೊಳ್ಳುವಷ್ಟರಲ್ಲಿ ಎಲ್ಲವೂ ಮುಗಿದಿತ್ತು. ನಾನು ಅಷ್ಟು ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ ಅದನ್ನು. ಮೂರನೆಯದು, ಈ ಕುಮಾರಸ್ವಾಮಿ ನಿಖಿಲ್ JDS ಅನ್ನು ಸೋಲಿಸಲಿಕ್ಕೆ ಹೊರಗಡೆಯವರು ಬೇಕಾಗಿರಲಿಲ್ಲ, ಒಳಗಡೆ ಇರುವ ಎಲುಬಿಲ್ಲದ ನಾಲಿಗೆಯ ಮಹಾನ್ ನಾಯಕರೇ ಸಾಕಾಗಿತ್ತು. ಐ ರಿಪೀಟ್ ದಿಸ್, ಯಾಕಂದ್ರೆ ಅದು ಹೋದ್ ಸರಿ ನಡೆದಾಗ ಬಹುಶಃ
ಡಿ ಕೆ ಶಿವಕುಮಾರ್ ಸುರೇಶ್ ಅವರೆಲ್ಲ ಏನು ಹಿಂಗೆ ಮಾತಾಡ್ತಿದ್ದಾರೆ ಅಂತ ಅನ್ಕೊಂಡು ಅದು ಡ್ಯಾಮೇಜ್ ನೋಡಿರಬೇಕು. ಹೌದು. ಈ ಸರಿ ರಾಮನಗರದಲ್ಲೂ ಹುಷಾರಾಗಿರಲಿ, ಆ ಥರದ ಬಾಯಿಗಳು ಭಾಳ ಇದ್ದಂಗಿವೆ ಯಾಕೋ. ಆರಂಭದಲ್ಲಿ ಏನ್ಯಾವ ಅದೊಂದು ಕಾರಣ. ನಾಲ್ಕನೆಯದು ಭಾಳ ಇಂಪಾರ್ಟೆಂಟ್ ಆಗಿ, ಇಟ್ಸ್ ಎ ಪೋಸ್ಟ್ ಅಂಬರೀಷ್ ಡೆತ್ ಆಗಿತ್ತದು. ಓಕೆ. ಸಹಜವಾಗಿ ಅಲ್ಲೊಂದು ಅನುಕಂಪ ಇತ್ತು, ಮತ್ತು ಅಂಬರೀಷ್ ಬಗ್ಗೆ ಅಭಿಮಾನ ಇತ್ತು. ಅದಕ್ಕೆ ಕಪಲಪ್ ಆಗಿದ್ದಿದ್ದು, ಎರಡು ಹೀರೋಗಳು ಹೋಗಿ ನಿಂತಿದ್ದಿದ್ದು ಎದ್ದು ಬಂದುಬಿಡ್ತು. ಹಾಗಾಗಿ ಅದು ವೇರಿಯಸ್ ಸ್ಟೇಜಸ್ಸಲ್ಲಿ ಆಗಿರೋ ಸೋಲ್ ಅದು. ಎಸ್, ವಿಶ್ವದ ಅತಿ ದೊಡ್ಡ ಪ್ರಜಾಪ್ರಭುತ್ವ ಹಬ್ಬ ಸಾರ್ವಜನಿಕ ನಮ್ಮದು ಜನರಲ್ ಎಲೆಕ್ಷನ್ಗೆ ದೇಶ ಸಜ್ಜಾಗ್ತಾ ಇದೆ. ನಾಳೆ ಈ ಲೋಕಸಭಾ ಚುನಾವಣೆಗೆ ಮುಹೂರ್ತವನ್ನು ಚುನಾವಣಾ ಆಯೋಗ, ಕೇಂದ್ರ ಚುನಾವಣಾ ಆಯೋಗ ನಿಗದಿ ಮಾಡುತ್ತೆ ಮಧ್ಯಾಹ್ನ 3 ಗಂಟೆಗೆ. ಚುನಾವಣಾ ಆಯೋಗದ ಮುಖ್ಯಸ್ಥರೇ ಅದನ್ನು ಪ್ರಕಟಿಸ್ತಾರೆ. ಅದೇ ಸಂಪ್ರದಾಯ. ಹೊಸದಾಗಿ 2 ಚುನಾವಣಾ ಆಯೋಗದ ಸದಸ್ಯರಾಗಿ ಬಂದಿರುವಂತಹ ಇಬ್ಬರು, ಒಬ್ಬರು ಜ್ಞಾನೇಶ್ ಕುಮಾರ್, ಇನ್ನೊಬ್ಬರು ಸುಖ್ಬೀರ್ ಸಿಂಗ್ ಸಂಧು, ಅವರುವೇ ಅಧಿಕಾರ ಸ್ವೀಕಾರ ಮಾಡಿದ್ದಾರೆ. ಹಾಗಾಗಿ ಅವರು ಇರ್ತಾರೆ. 17ನೆಯ ಲೋಕಸಭೆಯ ಅಧಿಕಾರದ ಅವಧಿ ಅಂದರೆ ಈಗ ನಡೀತಾ ಇರೋದು ಜೂನ್ 16ಕ್ಕೆ 24ಕ್ಕೆ ಮುಗಿಯುತ್ತೆ. ಅದರ ಒಳಗಡೆ ನಮ್ಮಲ್ಲಿ ಒಂದು ಸಂವಿಧಾನದ ಪ್ರಕಾರ ಒಂದು ಸರ್ಕಾರ ಸ್ಥಾಪನೆ ಆಗಬೇಕು. 19ರಲ್ಲಿ ದೇಶಾದ್ಯಂತದಲ್ಲಿ 7 ಹಂತದಲ್ಲಿ ಮಾಡಿದ್ರು. ಆದರೆ ಈ ಬಾರಿ ಎಷ್ಟರಲ್ಲಿ ಮಾಡ್ತಾರೋ ಗೊತ್ತಿಲ್ಲ. ಆಗ ಏಪ್ರಿಲ್ 11ರಿಂದ 19ರವರೆಗೆ ಮಾಡಿದ್ರು. 23ಕ್ಕೆ ಫಲಿತಾಂಶವನ್ನು ಕೊಟ್ಟಿದ್ರು ಮೇ. ಈಗ ಈಚೆ ಆಚೆ ಆಗತ್ತೆ ಡೇಟ್ಗಳು. 4 ದಿನ ಹಿಂಗಾಗ್ಬೋದು, 4 ದಿನ ಹಂಗಾಗ್ಬೋದು. ಕರ್ನಾಟಕದಲ್ಲಿ 2 ಹಂತದಲ್ಲಿ ನಡೆದಿತ್ತು. ಈಗ ಗೊತ್ತಿಲ್ಲ. ಮೋಸ್ಟ್ಲಿ ಎಲ್ಲ ಅನ್ಕೋತಿರೋದು ಹಾಗೆ 2 ಹಂತದಲ್ಲೇ ಆಗ್ಬೋದೇನೋ ಅಂತ ಎಲ್ಲ ಅನ್ಕೋತಿದ್ದಾರೆ. ಗೊತ್ತಿಲ್ಲ. ನಾಳೆ ಚುನಾವಣೆಗೆ ಜೊತೆಯಲ್ಲಿ, ಅಂದರೆ ಲೋಕಸಭಾ ಚುನಾವಣೆ ಜೊತೆಯಲ್ಲಿ ಜಮ್ಮು ಕಾಶ್ಮೀರ, ಅರುಣಾಚಲ ಪ್ರದೇಶ, ಆಂಧ್ರ ಪ್ರದೇಶ, ಒಡಿಶಾ ಮತ್ತು ಸಿಕ್ಕಿಂ ಅಸೆಂಬ್ಲಿ ವಿಧಾನಸಭೆಗಳಿಗೂ ಚುನಾವಣೆ ಪ್ರಕಟ ಆಗಬಹುದು. 2014 ಚುನಾವಣೆಯಲ್ಲಿ 9 ಹಂತ ಆಗಿತ್ತು ಸರ್. ಈಗ 19ರಲ್ಲಿ 7 ಹಂತ ಆಗಿತ್ತು. ಈಗ ಏನಾದರೂ ಇನ್ನೂ ಕಮ್ಮಿ ಆಗೋ ಇಟ್ ಆಲ್ ಡಿಪೆಂಡ್ಸ್ ಆನ್ ತುಂಬ ವೇರಿಯಸ್ ಫ್ಯಾಕ್ಟರ್ಸು, ವಿಚಾರಗಳ ಮೇಲೆ ಅದು ನಿರ್ಧಾರ ಆಗುತ್ತೆ. ಆವಾಗ ಹಿಂಗಾಗಿತ್ತು, ಇವಾಗ 7 ಆಗಿತ್ತು, 9ರಿಂದ 7ಕ್ಕೆ ಬಂತು, ಹಂಗಾರೆ ಈಗ 5 ಅಂತ. ಹಾಗಲ್ಲ, ಅದು ಮ್ಯಾಥಮೆಟಿಕ್ಸ್ ಅಲ್ಲ. ರಕ್ಷಣಾ ವ್ಯವಸ್ಥೆಗಳು ಮತ್ತು ರಕ್ಷಣಾ ಪಡೆಗಳು ಲಭ್ಯತೆ, ಆ ಲಭ್ಯತೆ ಯಾವುದರ ಆಧಾರ ಅಂತಂದರೆ ದೇಶದಲ್ಲಿರುವ ಶಾಂತಿ ಮತ್ತು ಅದರ ಪರಿಸ್ಥಿತಿಗಳು. ಮೂರನೇದು, ಆ ಚುನಾವಣೆ ನಡೆಯುತ್ತಿರುವ ಭೂಮಿಕೆ ಹೇಗಿದೆ, ವಿಪರೀತ ತುರುಸಿನಲ್ಲಿದೆಯೋ, ವಿಪರೀತ ದ್ವೇಷದಲ್ಲಿದೆಯೋ, ವಿಪರೀತವಾದಂತಹ ಸೈದ್ಧಾಂತಿಕ ಸಂಘರ್ಷ, ಹಿಂಸೆಗೆ ತಿರುಗಬಹುದಾದ ರೀತಿಯಲ್ಲಿ ಇದೆಯೋ, ಇದೆಲ್ಲ ಕೌಂಟ್ ಆಗುತ್ತೆ. ಅದೆಲ್ಲ ಇದ್ದಾಗ ಡಿವೈಡು ಜಾಸ್ತಿ ಆಗುತ್ತೆ, ಇಲ್ಲದಿದ್ದರೆ ಕೂಲ್ ಆಗುತ್ತೆ. ಲೋಕಸಭಾ ಚುನಾವಣೆ ಹೊಸ್ತಿಲಲ್ಲೇ ಮಾಜಿ ಸಿಎಂ ಯಡಿಯೂರಪ್ಪ ವಿರುದ್ಧ ಲೈಂಗಿಕ ದೌರ್ಜನ್ಯ ಆರೋಪ ಎದುರಾಗಿದೆ. ಅಪ್ರಾಪ್ತೆ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗಿದ ಆರೋಪದಡಿ ಸಂತ್ರಸ್ತೆಯ ತಾಯಿ ಕೊಟ್ಟಂತಹ ದೂರಿನ ಆಧರಿಸಿ ಸದಾಶಿವನಗರ ಪೊಲೀಸರು ಪೋಕ್ಸೋ ಕೇಸನ್ನು ದಾಖಲು ಮಾಡಿಕೊಂಡಿದ್ದಾರೆ. ಕಳೆದ ಫೆಬ್ರವರಿ 2ರಂದು ಸಹಾಯ ಕೇಳಿಕೊಂಡು ಯಡಿಯೂರಪ್ಪ ನಿವಾಸಕ್ಕೆ ತೆರಳಿದ್ರು. ಆಗ ಯಡಿಯೂರಪ್ಪನವರು 10 ನಿಮಿಷಗಳ ಕಾಲ ನಮ್ಮ ಜೊತೆ ಮಾತನಾಡಿ ಬಳಿಕ ನನ್ನ ಮಗಳನ್ನ ರೂಮ್ ಕರ್ಕೊಂಡು ಹೋಗಿ ಲೈಂಗಿಕ ದೌರ್ಜನ್ಯ ಎಸಗಿದ್ದಾರೆ. ರೂಮ್ನಿಂದ ಹೊರಬಂದ ನಂತರದಲ್ಲಿ ಕ್ಷಮೆ ಯಾಚಿಸಿ ಈ ವಿಚಾರ ಯಾರಿಗೂ ಹೇಳಬಾರದು ಅಂತ ಹೆದರಿಸಿದ್ದಾರೆ ಅಂತ ತಾಯಿ ಆರೋಪಿಸಿದ್ದಾರೆ. ಆದರೆ ದೂರು ಕೊಟ್ಟ ಮಹಿಳೆ ಈಗಾಗಲೇ ರಾಜಕಾರಣಿಗಳು, ಉದ್ಯಮಿಗಳು, ಪೊಲೀಸರ ಮೇಲೆ ಒಟ್ಟು 53 ಕೇಸ್ಗಳನ್ನು ದಾಖಲಿಸಿರುವುದು ಬೆಳಕಿಗೆ ಬಂದಿದೆ. ಪ್ರಕರಣವನ್ನು ರಾಜ್ಯ ಸರ್ಕಾರ ಸಿಐಡಿಗೆ ವರ್ಗಾಯಿಸಿ ಆದೇಶಿಸಿದೆ. ಯಡಿಯೂರಪ್ಪ ಪ್ರತಿಕ್ರಿಯಿಸಿ, ಉಪಕಾರ ಮಾಡಿದ್ದೇ ತಪ್ಪಾಯ್ತಾ, ಕಾನೂನಾತ್ಮಕವಾಗಿ ಎದುರಿಸ್ತೀನಿ, ಇದು ರಾಜಕೀಯ ಪ್ರೇರಿತ ಅಂತ ಹೇಳಲು ಇಷ್ಟಪಡಲ್ಲ ಅಂದ್ರು. ಪ್ರಕರಣದ ಬಗ್ಗೆ ಗೃಹ ಸಚಿವ ಪರಮೇಶ್ವರ್ ಮಾತನಾಡಿ, ಸಿಎಂ ಸಿದ್ದರಾಮಯ್ಯ ಕೂಡ ಮಾಹಿತಿ ಪಡೆದಿದ್ದಾರೆ. ಆ ಮಹಿಳೆ ಮಾನಸಿಕ ಅಸ್ವಸ್ಥರು ಎನ್ನಲಾಗ್ತಾ ಇದೆ, ತನಿಖೆ ಆಗ್ಲಿ ಅಂತ ಹೇಳಿದ್ರು. ಇನ್ಯಾರು ಏನು ಹೇಳಿದ್ರು ನೋಡೋಣ. 1.5 ತಿಂಗಳಿಂದ ಇರ್ಬೋದು. ಒಬ್ಬ ತಾಯಿ ಮಗಳು ನಾನು ಒಂದ್ಸರಿ ಬರಬೇಕಾದ್ರೆ ಅವ್ರು ಕಣ್ಣೀರು ಹಾಕ್ತಾ ಇದ್ರು ಅಂತ ಹೇಳ್ಬಿಟ್ಟು ಒಳಗಡೆ ಕರ್ಕೊಂಡು ಕುಂಡಿಸ್ಕೊಂಡು ಕೇಳಿದೆ, ಏನು ಸಮಸ್ಯೆ ಅಂತ. ತಾಯಿ ಮಗಳನ್ನಿಬ್ಬರು ನಮ್ಗೆ ತುಂಬ ಅನ್ಯಾಯ ಆಗಿದೆ, ಮತ್ತೊಂದು ಮಗದೋದು ಅಂತ ಹೇಳಿದ್ರು. ನ್ಯಾಯ ಒದಗಿಸ್ಕೊಂಡಿದ್ದ ದಯಾನಂದಕ್ಕೆ ಫೋನ್ ಮಾಡಿ ಅವ್ರನ್ನ ಇಬ್ಬರನ್ನೂ ಕಳಿಸ್ಕೊಟ್ರು. ಅದಾದ್ಮೇಲೆ ನನ್ನ ಮೇಲೆ ಏನೇನೋ ಮಾತಾಡೋಕೆ ಶುರು ಮಾಡಿದ್ರು. FIR ಏನೋ ಆಗಿದೆ ಅಂತ ಹೇಳಿದ್ರು. ಯಾವ ರೀತಿ ಒಬ್ಬರಿಗೆ ಉಪಕಾರ ಮಾಡೋಕೆ ಹೋದ್ರೆ ಈ ಥರ ಆಗುತ್ತೆ ಅಂತ ಸ್ವಲ್ಪ ಕಷ್ಟ ಇದೆ ಅಂತೇಳಿ ಸ್ವಲ್ಪ ದುಡ್ಡನ್ನು ಕೊಟ್ಟು ಕಳಿಸ್ತೇನೆ ನಾನು. ಇರಲಿ, ನೋಡೋಣ, ಎದುರಿಸೋಣ. ಬಹಳ ಸೂಕ್ಷ್ಮವಾದಂಥ ವಿಚಾರ. ಒಬ್ಬ ಮಾಜಿ ಮುಖ್ಯಮಂತ್ರಿಗಳ ಅವರಿಗೆ ಸಂಬಂಧಪಟ್ಟಂಥ ವಿಚಾರ. ಒಬ್ಬ ಮಹಿಳೆಗೆ ಕಂಪ್ಲೇಂಟ್ ಕೊಡುವಾಗ ಅವರ ಹಿಂದೆ ಮುಂದೆ ಯಾರಾದರೂ ಅವರಿಗೆ ತೊಂದರೆ ಮಾಡ್ತಾರೆ ಅನ್ನೋದಾದರೆ ಅವರಿಗೆ ರಕ್ಷಣೆಯನ್ನು ಖಂಡಿತವಾಗಿ ಕೊಡ್ತಾರೆ. ತನಿಖೆ ಅಂತ ಹೇಳೋದೇ, ಅದಕ್ಕೆ ಕಂಪ್ಲೇಂಟ್ ಕೊಟ್ಟ ಮೇಲೆ ಸತ್ಯಾಸತ್ಯತೆಯನ್ನು ಪ್ರಿಲಿಮಿನರಿಯಾಗಿ ತಿಳ್ಕೊಳ್ತಾರೆ. ಕೆಲವರು ಹೇಳ್ತಾರೆ ಅವರು ಮಾನಸಿಕ ಅಸ್ವಸ್ಥತೆ ಇದೆ ಆ ಮಹಿಳೆಗೆ. ಅವರು ಕಂಪ್ಲೇಂಟನ್ನು ಟೈಪ್ಡ್ ಕಾಪಿ ಕೊಟ್ಟಿದ್ದಾರೆ, ಕೈನ್ ಬರೆದಿರೋದಲ್ಲ.
ಯಡಿಯೂರಪ್ಪನವರ ಹಿರಿತನ, ವಯಸ್ಸು ಇದೆಲ್ಲ ನೋಡಿದ್ರೆ ಈ ಕೇಸ್ದಲ್ಲಿ ಏನೋ ಷಡ್ಯಂತ್ರ ಇದೆ ಅವ್ರ ವಿರುದ್ಧವಾಗಿ ಅಂತ ನನಗೆ ಅನ್ನಿಸ್ತಾ ಇದೆ. FIR ಆಗಿದೆ, ತನಿಖೆ ಆಗಲಿ. ಅವರು 80+ ಇದ್ದಾರೆ. ಈಗ ಈ ವಯಸ್ಸಿನಾಗ ಈ ರೀತಿ ಯಾರಿಗೂ ಮಾಡ್ತಾರೆ ಅಂತ ನಂಬಲಿಕ್ಕೆ ಸಾಧ್ಯ ಇಲ್ಲ. ಮತ್ತು ಯಡಿಯೂರಪ್ಪನವ್ರ ಬಗ್ಗೆನೂ ನಮ್ಮೆಲ್ಲರಿಗೂ ಗೊತ್ತಿದೆ. ಯಡಿಯೂರಪ್ಪನವರು ಅಂಥ ವ್ಯಕ್ತಿ ಅಲ್ಲ. ರಾಜಕಾರಣದಿಂದ ಅವ್ರನ್ನ ತುಳಿಬೇಕು ಅಂತ ಯಾರೋ ಮಾಡಿರೋಂಥ ಒಂದು ಷಡ್ಯಂತ್ರ ಇದು. ಇನ್ಯಾರೋ ಸುದ್ದಿ ಕೊಡ್ತಾ ಇರೋದು, ಸ್ವಲ್ಪ ಅವ್ರ ತಲೆನೂ ಸರಿ ಇಲ್ಲ ಅಂತ ನನಗೆ ಕರೆಕ್ಟಾಗಿ ಗೊತ್ತಿಲ್ಲ ಇದು. ಹಾಗಾಗಿ 53 ಜನ ಮೇಲೆ ಕಂಪ್ಲೇಂಟ್ ಕೊಟ್ಟಿರಬೇಕಾದ್ರೆ ಇದು ಷಡ್ಯಂತ್ರ ಅಂತ ನಾನಂತೂ ಭಾವಿಸ್ತೇನೆ. ಆಲ್ ರೈಟ್, ಆ ರೀತಿಯ ಆರೋಪ ಪ್ರತ್ಯಾರೋಪಗಳು ಬಂದಿರೋದು ಡ್ಯಾಶ್ ಎಲ್ಲ ಹಿನ್ನೆಲೆಯಲ್ಲಿ ಅದನ್ನು CID ತನಿಖೆಗೆ ಸರ್ಕಾರ ಕೊಟ್ಟಿದೆ. ಇಟ್ಸ್ ಆಲ್ ರೈಟ್. ನನ್ನ ಪ್ರಕಾರ ಪರಮೇಶ್ವರ್ ಅವರು ಹೇಳಿದ್ದು ಐ ಥಿಂಕ್ ಪ್ರಾಬಬಲಿ ದಿ ಬೆಸ್ಟ್ ಅನ್ಸುತ್ತೆ. ದೆರ್ ಈಸ್ ಎ ಕಂಪ್ಲೈಂಟ್. ಸೂಕ್ಷ್ಮವಾಗಿ ಅದರೊಂದು ಪ್ರಾಥಮಿಕವಾಗಿ ಒಂದು ತನಿಖೆಯನ್ನು ಮಾಡೋದು ಉತ್ತಮ ಅಂತ. ಪ್ರಾಥಮಿಕ ತನಿಖೆ ಆಗೋಗ್ಬಿಡ್ಲಿ, ನಂತರದಲ್ಲಿ ಕಾನೂನು ಪ್ರಕಾರ ಯಾವುದು ಸರಿ ಯಾವುದು ತಪ್ಪು ಅನ್ನೋದು ಇತ್ಯರ್ಥ ಆಗಬೇಕು. ಚುನಾವಣಾ ಸಂದರ್ಭ ಆಗಿರೋದ್ರಿಂದ ರಾಜಕೀಯ ಚುನಾವಣಾ ಸಂದರ್ಭ, B ಏಜ್ ಅನ್ಬೋದು ನೀವು, C ತಿಂಗಳ ಕಳೆದ ಬಿಟ್ಟ ಮೇಲೆ ಬಂದಿದ್ದಾರೆ ಅಂತ ಅನ್ಕೋಬಹುದು ನೀವು, D ಅವ್ರೇನು 60 ಜನದ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾರಂತೆ, 76 ಜನದ ಮೇಲೆ ಕೊಟ್ಟಿದ್ದಾರಂತೆ, ಅವ್ರ ಪತಿ ಮೇಲೆ ಕೊಟ್ಟಿದ್ದಾರಂತೆ, ರಿಲೇಟಿವ್ಸ್ ಮೇಲೆ ಕೊಟ್ಟಿದ್ದಾರಂತೆ, ಡ್ಯಾಶು ಅಂತೆಲ್ಲ ಹೇಳ್ಬೋದು. ಇಟ್ಸ್ ಆಲ್ ಓಕೆ. ಬಟ್ ಸ್ಟಿಲ್ ಅಪಾರ್ಟ್ ಫ್ರಮ್ ದಟ್ ಒಂದು ಬೇಸಿಕ್ ಇನ್ವೆಸ್ಟಿಗೇಷನ್ ಆ ವಿಚಾರದಲ್ಲಿ ನಡೀಬೇಕಾಗತ್ತೆ. ಅದನ್ನು ನಡೆಸ್ತಾರೆ ಅಂತ ಅನ್ಕೊಂಡಿದ್ದೀನಿ. ಈಗ ಯಾರೇ ಆದರೂ ಅದು ನಡೀಬೇಕು, ನಡೆಯತ್ತೆ. ಒಂದು ವಿರಾಮ ಇದೆ, ತೆಗೆದುಕೊಂಡು ವಾಪಸ್ ಬಂದರೆ ಇನ್ನೊಬ್ಬರು ಬಹಿರಂಗವಾಗಿ ಐ ಡೋಂಟ್ ವಾಂಟ್ ಅಂತಂದಿರೋರು ಯಾರು ಅಂತ ತುಮಕೂರು ಕಡೆಗೆ ಹೋಗಿ ನೋಡ್ಕೊಂಬರ್ಬೇಕು.